ಸಿಎಂ ಕುರ್ಚಿ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ, ನಮ್ಮವ್ರನ್ನ ಕೂರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನೂ 2.5 ವರ್ಷ ನಾನೇ ಸಿಎಂ, ಡೌಟೇ ಬೇಡ. ಮಹದೇವಪ್ಪ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಅವರು ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ವಿನೋದ್. ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ವಿನೋದ್, ನಾವು ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಎಸ್ಪೆಷಲಿ ಈ ಸಿಎಂ ಪವರ್ ಶೇರಿಂಗ್ ವಿಚಾರವಾಗಿ ಇವತ್ತು ಆಯುಧ ಪೂಜೆ ಮೈಸೂರಲ್ಲಿ ಸಂಭ್ರಮ ಸಡಗರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಆಯುಧ ಪೂಜೆಗೆ ಸಿದ್ದರಾಮಯ್ಯ ಅವರು ಪಟಾಕಿನೂ ಹೊಡೆದು ಬಿಟ್ರು ಅವ್ರ ಮಾತಿನ ಮೂಲಕ. ಇದು ಯಾರ್ಯಾರಿಗೆ ಎಲ್ಲೆಲ್ಲಿ ಬಗ್ ಅಂತೂ ನನಗಂತೂ ಗೊತ್ತಿಲ್ಲ, ಏನು ಹೇಳ್ತೀರಿ? ಶ್ರೀಪಾದ್, ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿರ್ಬೋದು, ನವೆಂಬರ್ ಕ್ರಾಂತಿಯ ವಿಚಾರದಲ್ಲಿರ್ಬೋದು, ಏನು 2.5 ವರ್ಷ ಆಗ್ತಿದ್ದಾಗೆ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನುವಂತಹ ಒಂದಷ್ಟು ಉತ್ಸಾಹದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಒಂದಷ್ಟು ಸಿದ್ದರಾಮಯ್ಯರು ಮತ್ತು ಅವ್ರ ಬೆಂಬಲಿಗೆ ಟಕ್ಕ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನೀವು ಹೇಳಿದಾಗಲೇ ಒಂದು ದೊಡ್ಡ ಮಟ್ಟದ ಪಟಾಕಿಯನ್ನು ಇವತ್ತು ಯಾರು ಸಿಎಂ ಸಿದ್ದರಾಮಯ್ಯರು ಸಿಡಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಇನ್ನೂ ಮುಂದೆ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದಿನ ವರ್ಷವೂ ಕೂಡ ನಾನೇ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ, ಐ ಹೋಪ್ ಸೋ ಅಂತ ಹೇಳಿದ್ದಾರೆ. ಸೊ ಈ ಮೂಲಕವಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನಂತೂ ಈಗಾಗಲೇ ತಮ್ಮ ವಿರೋಧಿ ಪಡಕ್ಕೆ ಅವರು ರವಾನೆ ಮಾಡಿರುವಂಥದ್ದು. ಯಾರೂ ಕೂಡ ಮುಖ್ಯಮಂತ್ರಿ ಕನಸನ್ನು ಕಳ್ಕೊಂಡ್ಬಿಡಿ, ನಾನು ಇನ್ನೂ 3 ವರ್ಷಗಳ ಕಾಲ ನಾನು ಇದ್ದೇ ಇರ್ತೀನಿ ಅಂತೇಳಿ ಇನ್ನು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಸಿಎಂ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡಲ್ಲೂ ಕೂಡ ಅವರು ಗಮನಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳೋ ಮೂಲಕವಾಗಿ 2 ಪಾಲ್ಗಳಲ್ಲಿ ಈಗಾಗಲೇ ಅವರು ಮೂವ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಏನೋ ಸಿದ್ದರಾಮಯ್ಯರ ಮೇಲೆ ಹೈಕಮಾಂಡ್ ಯಾವ ರೀತಿಯಾದಂತಹ ನಂಬಿಕೆಯನ್ನು ಇಟ್ಕೊಂಡಿದೆ. ಸೊ ಹೀಗಾಗಿ ಹೈಕಮಾಂಡ್ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೂ ಕೂಡ ಒಂದು ಚೆಕ್ ಪೇಟಲ್ಲಿ ಇಟ್ಟಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲೂ ಕೂಡ ನಾಳೆ ಪುಷ್ಪಾರ್ಚನೆ ಮಾಡೋ ಸಂದರ್ಭದಲ್ಲೂ ಕೂಡ ಅವರು ಭಾಳ ಕ್ಲಿಯರಾಗಿ ಹೇಳ್ತಾರೆ, ಬಿ ಜೆ ಪಿಯವರು ಕಾಗೆ ಕೂತ್ರೆ ಸಿಎಂ ಸಿದ್ದರಾಮಯ್ಯ ಇಳಿತಾರೆ, ಈ ರೀತಿಯಾದಂತಹ ಒಂದಷ್ಟು ಭವಿಷ್ಯ ನುಡುವಂಥ ಕೆಲಸವನ್ನು ಮಾಡಿದರು. ಆದರೆ ನಾನು ಹಲವು ಬಾರಿ ಈಗಾಗಲೇ ಏನು ಪುಷ್ಪಾರ್ಚನೆ ಮಾಡಿದ್ದೇನೆ, ಮುಂದೆಯೂ ಕೂಡ ಮಾಡ್ತೇನೆ. ಇನ್ನೂ 2.5 ವರ್ಷಗಳ ಕಾಲ ಅಂದರೆ ಸಂಪೂರ್ಣವಾದಂತಹ ಈ ಅವಧಿಯನ್ನು ನಾನು ಪೂರ್ಣಗೊಳಿಸ್ತೀನಿ ಅಂತ ಹೇಳುವ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಇನ್ನು ಮಹದೇವಪ್ಪ ಸೇರಿದಂತೆ ಅವರ ಪಕ್ಕದಲ್ಲೇ ಇದ್ದಂತಹ ಸಚಿವ ವೆಂಕಟೇಶ್ ಅವರು ಕೂಡ 5 ವರ್ಷಗಳ ಕಾಲ ಸಿಎಂ ಅವರೇ ಮುಂದುವರಿತಾರೆ, ಅವರೇ ಪುಷ್ಪಾರ್ಚನೆ ಮಾಡ್ತಾರೆ ಅಂತ ಹೇಳುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ನವೆಂಬರ್ನಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಪಕ್ಷದೊಳಗೆ ಇರುವಂತಹ ಅದರಲ್ಲೂ ಕೂಡ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಈಗಾಗಲೇ ಸಿಎಂ ಅವರು ಇವತ್ತು ತಮ್ಮ ತವರು ಜಿಲ್ಲೆಯಲ್ಲಿದ್ದು ಈಗಾಗಲೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಿಜಕ್ಕೂ ಕೂಡ ನವೆಂಬರ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಯಾಕೆಂತಂದರೆ ಒಂದು ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಈಗಾಗಲೇ ಏನೋ ಮುಖ್ಯಮಂತ್ರಿ ಆಗ್ತಿರೋರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಇಟ್ಕೊಂಡು ಈಗಾಗಲೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಗಳಿಗೆ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಸಿಎಂ ಅವರು ಕೂಡ ಖುದ್ದು ಹೇಳುವ ಮೂಲಕವಾಗಿ ಮೈಸೂರು ಅದು ತವರು ಜಿಲ್ಲೆಯಲ್ಲಿದ್ದು ಒಂದು ಕಡೆ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಿಮ್ಮ ನಿರ್ಧಾರಕ್ಕೆ ನಾನು ಬದಲಾಗಿರ್ತೀನಿ ಅಂತೇಳಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನೂ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತೇಳಿ ಸಿಎಂ ಅವರು ಕೂಡ ಹೇಳಿದ್ದಾರೆ. ಜೊತೆಗೆ ಅವರ ಆಪ್ತ ಬಳಗದಲ್ಲಿ ಕೂರಿಸಿಕೊಂಡಿರುವಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕೂಡ 5 ವರ್ಷಗಳ ಕಾಲ ಸಿಎಂ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅಂತೇಳಿ ಈಗಾಗಲೇ ಭಾಳ ಸ್ಪಷ್ಟವಾದಂತಹ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂಥದ್ದು. ಈಗ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿರುವಂಥದ್ದು. ನವೆಂಬರ್ನಲ್ಲಿ ನಿಜಕ್ಕೂ ಕೂಡ 2.5 ವರ್ಷ ಆಗ್ತಾರ ಕಾರಣಕ್ಕಾಗಿ ನವೆಂಬರ್ನಲ್ಲಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತಾ, ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯರ ಬದಲಾವಣೆ ಮಾಡುವಂತಹ ಮನಸ್ಸನ್ನು ಮಾಡುತ್ತಾ, ಇದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು. ಇನ್ನೊಂದು ಮಾಹಿತಿಗಾಗಿ ಸಿಎಂ ಕುರ್ಚಿ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ, ನಮ್ಮವ್ರನ್ನ ಕೂರಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಒಂದು ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನೂ 2.5 ವರ್ಷ ನಾನೇ ಸಿಎಂ, ಡೌಟೇ ಬೇಡ. ಮಹದೇವಪ್ಪ ಅವರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಅವರು ಹೇಳಿದ್ದಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ವಿನೋದ್ ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ. ವಿನೋದ್, ನಾವು ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯ ಬೆಳವಣಿಗೆ ಆಗ್ತಾ ಇದೆ, ಎಸ್ಪೆಷಲಿ ಈ ಸಿಎಂ ಪವರ್ ಶೇರಿಂಗ್ ವಿಚಾರವಾಗಿ. ಇವತ್ತು ಆಯುಧ ಪೂಜೆ, ಮೈಸೂರಲ್ಲಿ ಸಂಭ್ರಮ ಸಡಗರ ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಈ ಆಯುಧ ಪೂಜೆಗೆ ಸಿದ್ದರಾಮಯ್ಯ ಅವರು ಪಟಾಕಿನೂ ಹೊಡೆದು ಬಿಟ್ರು ಅವ್ರ ಮಾತಿನ ಮೂಲಕ. ಇದು ಯಾರ್ಯಾರಿಗೆ ಎಲ್ಲೆಲ್ಲಿ ಬಗ್ ಅಂತೂ ನನಗಂತೂ ಗೊತ್ತಿಲ್ಲ, ಏನ್ ಹೇಳ್ತೀರಿ? ಶ್ರೀಪದ್ ಜಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿರ್ಬೋದು, ನವೆಂಬರ್ ಕ್ರಾಂತಿಯ ವಿಚಾರದಲ್ಲಿರ್ಬೋದು, ಏನು 2.5 ವರ್ಷ ಆಗ್ತಿದ್ದಾಗೆ ನನಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನುವಂತಹ ಒಂದಷ್ಟು ಉತ್ಸಾಹದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಡುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಒಂದಷ್ಟು ಸಿದ್ದರಾಮಯ್ಯರು ಮತ್ತೆ ಅವ್ರ ಬೆಂಬಲಿಗೆ ಟಕ್ಕ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನೀವು ಹೇಳಿದಾಗಲೇ ಒಂದು ದೊಡ್ಡ ಮಟ್ಟದ ಪಟಾಕಿಯನ್ನು ಇವತ್ತು ಯಾರು CM ಸಿದ್ದರಾಮಯ್ಯರು ಸಿಡಿಸಿರುವಂಥದ್ದು. ಭಾಳ ಪ್ರಮುಖವಾಗಿ ಇನ್ನು ಮುಂದೆ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಮುಂದಿನ ವರ್ಷವೂ ಕೂಡ ನಾನೇ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ, ಐ ಹೋಪ್ ಸೋ ಅಂತ ಹೇಳಿದ್ದಾರೆ. ಸೊ ಈ ಮೂಲಕವಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನಂತೂ ಈಗಾಗಲೇ ತಮ್ಮ ವಿರೋಧಿ ಬಣಕ್ಕೆ ಅವರು ರವಾನೆ ಮಾಡಿರುವಂಥದ್ದು. ಯಾರೂ ಕೂಡ ಮುಖ್ಯಮಂತ್ರಿ ಕನಸನ್ನು ಕಳ್ಕೊಂಡ್ಬಿಡಿ, ನಾನು ಇನ್ನೂ 3 ವರ್ಷಗಳ ಕಾಲ ನಾನು ಇದ್ದೇ ಇರ್ತೀನಿ ಅಂತೇಳಿ. ಇನ್ನು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ CM ಸಿದ್ದರಾಮಯ್ಯವರು ಕೂಡ ಹೈಕಮಾಂಡಲ್ಲೂ ಕೂಡ ಅವರು ಗಮನಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳೋ ಮೂಲಕವಾಗಿ ಎರಡೆರಡು ಪಾಲ್ಗಳಲ್ಲಿ ಈಗಾಗಲೇ ಅವರು ಮೂವ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಏನೋ ಸಿದ್ದರಾಮಯ್ಯವ್ರ ಮೇಲೆ ಹೈಕಮಾಂಡ್ ಯಾವ ರೀತಿಯಾದಂತಹ ನಂಬಿಕೆಯನ್ನು ಇಟ್ಕೊಂಡಿದೆ. ಸೊ ಹೀಗಾಗಿ ಹೈಕಮಾಂಡ್ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಟ್ಟಿರುವಂತಹ CM ಸಿದ್ದರಾಮಯ್ಯನವರು ಹೈಕಮಾಂಡ್ ಅವರ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳೋ ಮೂಲಕವಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣಕ್ಕೂ ಕೂಡ ಒಂದು ಚೆಕ್ ಪೇಟಲ್ಲಿ ಇಟ್ಟಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲೂ ಕೂಡ ನಾಳೆ ಪುಷ್ಪಾರ್ಚನೆ ಮಾಡೋ ಸಂದರ್ಭದಲ್ಲೂ ಕೂಡ ಅವರು ಭಾಳ ಕ್ಲಿಯರಾಗಿ ಹೇಳ್ತಾರೆ, BJPಯವರು ಕಾಗೆ ಕೂತ್ರೆ CM ಸಿದ್ದರಾಮಯ್ಯ ಇಳಿತಾರೆ, ಈ ರೀತಿಯಾದಂತಹ ಒಂದಷ್ಟು ಭವಿಷ್ಯ ನುಡುವಂಥ ಕೆಲಸವನ್ನು ಮಾಡಿದರು. ಆದರೆ ನಾನು ಹಲವು ಬಾರಿ ಈಗಾಗಲೇ ಏನು ಪುಷ್ಪಾರ್ಚನೆ ಮಾಡಿದ್ದೇನೆ, ಮುಂದೆಯೂ ಕೂಡ ಮಾಡ್ತೇನೆ. ಇನ್ನೂ 2.5 ವರ್ಷಗಳ ಕಾಲ ಅಂದರೆ ಸಂಪೂರ್ಣವಾದಂತಹ ಈ ಅವಧಿಯನ್ನು ನಾನು ಪೂರ್ಣಗೊಳಿಸ್ತೀನಿ ಅಂತ ಹೇಳುವ ಮೂಲಕವಾಗಿ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಟ್ಟಿದ್ದಾರೆ. ಇನ್ನು ಮಾದೇವಪ್ಪ ಸೇರಿದಂತೆ ಅವರ ಪಕ್ಕದಲ್ಲೇ ಇದ್ದಂತಹ ಸಚಿವ ವೆಂಕಟೇಶ್ ಅವರು ಕೂಡ 5 ವರ್ಷಗಳ ಕಾಲ CM ಅವರೇ ಮುಂದುವರಿತಾರೆ, ಅವರೇ ಪುಷ್ಪಾರ್ಚನೆ ಮಾಡ್ತಾರೆ ಅಂತ ಹೇಳುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ನವೆಂಬರ್ನಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಕ್ರಾಂತಿ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಪಕ್ಷದೊಳಗೆ ಇರುವಂತಹ ಅದರಲ್ಲೂ ಕೂಡ ಸಿದ್ದರಾಮಯ್ಯ ವಿರೋಧಿ ಬಣಕ್ಕೆ ಒಂದು ಸ್ಪಷ್ಟವಾದಂತಹ ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಈಗಾಗಲೇ CM ಅವರು ಇವತ್ತು ತಮ್ಮ ತವರು ಜಿಲ್ಲೆಯಲ್ಲಿದ್ದು ಈಗಾಗಲೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಿಜಕ್ಕೂ ಕೂಡ ನವೆಂಬರ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಯಾಕೆಂತಂದರೆ ಒಂದು ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಕೂಡ ಈಗಾಗಲೇ ಏನೋ ಮುಖ್ಯಮಂತ್ರಿ ಆಗ್ತಿರೋರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿ ಇಟ್ಕೊಂಡು ಈಗಾಗಲೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಹೇಳಿಕೆಗಳಿಗೆ ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಈಗಾಗಲೇ CM ಅವರು ಕೂಡ ಖುದ್ದು ಹೇಳುವ ಮೂಲಕವಾಗಿ ಮೈಸೂರು ಅದು ತವರು ಜಿಲ್ಲೆಯಲ್ಲಿದ್ದು ಒಂದು ಕಡೆ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ನಿಮ್ಮ ನಿರ್ಧಾರಕ್ಕೆ ನಾನು ಬದಲಾಗಿರ್ತೀನಿ ಅಂತೇಳಿ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನೂ 2.5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತೇಳಿ CM ಅವರು ಹೇಳಿದ್ದಾರೆ. ಜೊತೆಗೆ ಅವರ ಆಪ್ತ ಬಳಗದಲ್ಲಿ ಕೂರಿಸಿಕೊಂಡಿರುವಂತಹ ಡಾಕ್ಟರ್ HC ಮಾದೇವಪ್ಪ ಅವರು ಕೂಡ 5 ವರ್ಷಗಳ ಕಾಲ CM ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಈಗಾಗಲೇ ಭಾಳ ಸ್ಪಷ್ಟವಾದಂತಹ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂಥದ್ದು. ಈಗ ಚೆಂಡು ಹೈಕಮಾಂಡ್ ಅಂಗಳಕ್ಕೆ ಬಿದ್ದಿರುವಂಥದ್ದು. ನವೆಂಬರ್ನಲ್ಲಿ ನಿಜಕ್ಕೂ ಕೂಡ 2.5 ವರ್ಷ ಆಗ್ತಾ ಇರೋ ಕಾರಣಕ್ಕಾಗಿ ನವೆಂಬರ್ನಲ್ಲಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತಾ, ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯರ ಬದಲಾವಣೆ ಮಾಡುವಂತಹ ಮನಸ್ಸನ್ನು ಮಾಡುತ್ತಾ, ಇದು ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.